ಹಾಯ್ ಗೈಸ್, ಬನ್ನಿ ಇವತ್ತು ಈಸಿಯಾಗಿರೋದು, ಸಿಂಪಲ್ ಆಗಿರೋದು, ಹಾಗೆ ತುಂಬ ಚೆನ್ನಾಗಿ ಕಾಣೋದಂಥ ಡಿಸೈನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿ ಗೈಸ್. ನೋಡಿ, ನಾರ್ಮಲ್ ನಾವು ರೌಂಡ್ ನೆಕ್ ಏನು ಇಟ್ಕೊತೀವೋ ಬ್ಯಾಕ್ಗೆ, ಅದೇ ರೀತಿ ಈ ಡಿಸೈನ್ಗೆ ರೌಂಡ್ ನೆಕ್ ಇಟ್ಕೊಬೇಕು. ನಾನೀಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗು ಬ್ಲೌಸ್ ಪೀಸ್ನ ಒಂದೇ ಲೆವೆಲಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಬೇಕು ಗೈಸ್. ರೌಂಡ್ ಶೇಪ್ ಅನ್ನುವಾಗ ನಮಗೆ ಟರ್ನ್ ಮಾಡಿದಾಗ ಸರಿಯಾಗಿ ಬರೋಲ್ಲ, ಹಾಗಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ರೌಂಡ್ ಶೇಪ್ ಇದ್ದಾಗ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇದೇ ರೀತಿ ಸ್ಟಿಚ್ ಮಾಡಬೇಕು. ನೋಡಿ, ಸ್ಟಿಚ್ ಮಾಡ್ತಾ ಫಿನಿಶ್ ಆಯಿತು. ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದೆಲ್ಲ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಆಗಿ ಅಲ್ಲಲ್ಲೇ ರೌಂಡ್ ಎಲ್ಲೈತೋ ಅಲ್ಲೆಲ್ಲ ನ್ಯಾಚ್ ಹಾಕ್ಕೊಬೇಕು ಗೈಸ್. ನ್ಯಾಚ್ ಹಾಕ್ಕೊಂಡಾಗ ನಾವು ಟರ್ನ್ ಮಾಡಿದಾಗ ನಮಗೆ ಶೇಪ್ ಅನ್ನೋದು ನೀಟಾಗಿ ಕಾಣುತ್ತೆ ಗೈಸ್. ಅದಕ್ಕೋಸ್ಕರ ನ್ಯಾಚ್ ಹಾಕ್ಕೊಳ್ಳೇಬೇಕು. ಈಗ ನೋಡಿ, ಲೈನಿಂಗ್ ಮೇಲೆ ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ನಾವು ಟಾಪ್ ಸೈಡ್ ಸ್ಟಿಚ್ ಹಾಕ್ತೀವಲ್ಲ ಗೈಸ್, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಬಾಟಮನ್ನು ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡೂ ಒಂದೇ ಸರಿ ಮಾಡ್ಕೊಬೇಕು ಗೈಸ್, ಯಾಕಂದರೆ ಅದೊಂದು ಸರಿ ಇದೊಂದು ಸರಿ ಆಗೋಲ್ಲ. ನೋಡಿ, ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕಬೇಕು ಬಾಟಮ್ಗೆ, ಹಾಗೆ ಬ್ಯಾಕ್ ನೆಕ್ಕಿಗೆ ಟಾಪ್ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿದೆ ಗೈಸ್. ನನಗೆ ಡಿಸೈನೇ ಹೊಲಿಯೋಕ್ಕೆ ಬರೋಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ್ನ ಈಗ ಎಂಡ್ ಟ್ರೈ ಮಾಡ್ಬೋದು ಗೈಸ್. ನೋಡಿ, ಟಾಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಬಾಟಮಲ್ಲೂ ಟಾಪ್ ಸ್ಟಿಚ್ ಹಾಕ್ಕೊಬೇಕು. ನಿಧಾನಕ್ಕೆ ಮಾಡ್ಕೊಬೇಕು ಗೈಸ್. ಹೊಸ್ದಾಗಿ ಕಲಿಯೋರು ಅರ್ಜೆಂಟಲ್ಲಿ ಹೊಲಿದ್ರೆ ಕರೆಕ್ಟಾಗಿ ಬರೋಲ್ಲ ಗೈಸ್. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದು ನಾವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ನಾನು ಸ್ಟಿಚ್ ಆಗ್ತಾಯಿಲ್ಲ ಗೈಸ್, ನಾನು ಗಮ್ ಹಾಕಿ ಸ್ಟಿಚ್ ಮಾಡಿಲ್ಲ. ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಗಮ್ ಹಾಕಿ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ, ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದೆಲ್ಲ ಟ್ರಿಮ್ ಮಾಡ್ಕೊಬೇಕು. ಕಾಣ್ತಾ ಇದೆಯಾ ಗೈಸ್? ನೋಡಿ, ಇದೆಲ್ಲ ಟ್ರಿಮ್ ಆಗಿದೆ. ಬ್ಯಾಕ್ ಈಗ ರೆಡಿ ಆಗಿದೆ ಗೈಸ್. ಈಗ ಡಿಸೈನ್ ಬೇಕಾಗಿರೋದು ನಾನು ಸ್ಯಾರಿ ಪೀಸ್ ತೊಗೊಂಡಿದ್ದೀನಿ ಗೈಸ್. ಯಾಕಂದರೆ ನಾವು ಅದಕ್ಕೆ ಡಿಸೈನ್ ಮಾಡೋಕ್ಕೆ ಆಪೋಸಿಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಈ ಶೇಪ್ಗೆ ಟ್ರಯಾಂಗಲ್ ಶೇಪಲ್ಲಿ ನಾನು ಮಾರ್ಕ್ ಹಾಕ್ತಾಯಿದ್ದೀನಲ್ಲ ಗೈಸ್, ಅದೇ ರೀತಿ ನಾವು ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡು ಆ ಡಿಸೈನ್ ಅನ್ನೋದನ್ನ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ. ಈ ರೀತಿ 3 ಇಂಚಲ್ಲಿ ಟ್ರಯಾಂಗಲ್ ಶೇಪ್ ಯಾವ ಥರ ಇದೆ ಅದೇ ಥರ ನಾನು ಸ್ಯಾರಿ ಪೀಸ್ ಏನಿದೆ ಅದರಲ್ಲೇ ನಾನು ಪೀಸ್ ತೊಗೊಂಡು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಇದೇ ರೀತಿ ಮಾಡಬೇಕು. ನನಗೆ ಬರೋದೇ ಇಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಗೈಸ್. ನೋಡಿ, ಈ ಸ್ಟಿಚ್ ಎಲ್ಲ ಆಗಿದೆ. ಈಗ ಟರ್ನ್ ಮಾಡ್ಕೊಳ್ಬೇಕು ಗೈಸ್. ಟರ್ನ್ ಮಾಡಿ ಇದಕ್ಕೂ ಸಹ ನಾವು ಮೇಲೆ ಟಾಪ್ ಸ್ಟಿಚ್ ಹಾಕ್ಕೊಬೇಕು. ಆವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಗೈಸ್. ನೋಡಿ, ಈಗ ಇದಕ್ಕೆ ಡಿಸೈನ್ ಮಾಡೋಕ್ಕೆ ನಾನು ಡೋರಿ ಥರ ಕೈಯಲ್ಲಿ ಆಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು 6 ಪೀಸ್ ಬೇಕಾಗುತ್ತೆ ಗೈಸ್. ಈ ಪೀಸ್ನ ರೆಡಿ ಮಾಡ್ಕೊಬೇಕು ಫಸ್ಟೇನೆ. ಇವೆರಡೂ ಸೇರಿಸಿದ್ರೇ ಆ ಬ್ಲೌಸ್ಗೆ ಡಿಸೈನ್ ಅಂತ ಬರೋದು ಗೈಸ್. ನೋಡಿ, ಸ್ಯಾರಿ ಪೀಸು ಹಾಗೆ ಬ್ಲೌಸ್ ಪೀಸ್ ಎರಡೂ ನಾನು ಆಪೋಸಿಟು, ಆ ಕಡೆ 3 ಬೇಕು, ಈ ಕಡೆ 3 ಬೇಕು. ಹಾಗಾಗಿ ನಾನು 6 ಪೀಸ್ ತೊಗೊಂಡಿದ್ದೀನಿ. ನೋಡಿ, ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇ ಟ್ರಯಾಂಗಲ್ ಶೇಪ್ ಹೇಳಿದ್ವಲ್ಲ, ಅದು ಸೆಂಟ್ರಿಗೆ ನಾವು
ಆ ಕಡೆ 3 ಕೊಡಬೇಕು, ಈ ಕಡೆ 3 ಕೊಡಬೇಕು. ಕೊಟ್ಟು ಇದನ್ನು ನಾವು ಬ್ಲೌಸ್ ಪೀಸ್ಗೆ ಸೆಂಟ್ರಲ್ಲಿ ಇಟ್ಟು ಅಟ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಒಂದ್ಸಲ ಈ ರೀತಿ ನಾನು ಮಾಡಿರೋ ರೀತಿಯಲ್ಲಿ ಡಿಸೈನ್ನ ಟ್ರೈ ಮಾಡಿ ಗೈಸ್. ವಿಡಿಯೋ ಎಲ್ಲರೂ ನೋಡ್ತೀರೋ, ಒಬ್ಬರು ಲೈಕ್ ಕೊಡಲ್ಲ, ಕಮೆಂಟ್ ಮಾಡಲ್ಲ ಗೈಸ್. ದಯವಿಟ್ಟು ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ನಾನೀಗ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ